ನಮಸ್ಕಾರ ರೀ. ನಾನು ನಿಮ್ಮ ಸೌಭಾಗ್ಯ. ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅಂತ ಅಂದ್ಕೊಂಡೀನಿ. ಆಫ್ಟರ್ ಲಾಂಗ್ ಟೈಮ್ ಯೂಟ್ಯೂಬ್ ವ್ಲಾಗ್ ಮಾಡಾಕತ್ತೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಯೂಟ್ಯೂಬ್ ವ್ಲಾಗ್ಸ್ ಹಾಕ್ತೀನಿ ಅಂತ. ಮತ್ತು ಬರ್ರಿ, ಇವತ್ತು ನಿಮ್ಮೆಲ್ಲರೂ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ. ಫೈನಲಿ ರೆಡಿ ಅಂತರೂ ಆದ. ಮತ್ತೆ ಆಗ್ತಾಡ ಬರ್ರಿ ಬಡ ಬಡ ಹೋಗೋಣಂತ. ಎಲ್ಲಿ ಹೋಗೋಣ ಅಂತೇಳಿ ನಾನು ಅಂದವೇ ನಿಮ್ಗೆ ಹೇಳ್ತೀನಿ. ನನ್ನ ರೂಮಿಂದ ಒಂದು 200 ಮೀಟರ್ ಐತ್ರಿ ಬಸ್ ಸ್ಟಾಪು. ಅಲ್ಲಿಂದ ಬಸ್ಸಿಗೆ ಹೋಗಿ ಇವತ್ತು ನಾನು ಬಸ್ನಾಗ ಹೊಂಟೀನಿ. ಇವತ್ತಂತಂದ್ರೆ ನಾನು ಯಾವಾಗಲೂ ಜಾಸ್ತಿ ಬಸ್ನಾಗ ಅಡ್ಡಾಡತ್ತೀನಿ, ನಿಮಗೂ ಗೊತ್ತಿರಬೇಕು. ಯಾಕಂದ್ರೆ ಆಧಾರ್ ಕಾರ್ಡ್ ಫ್ರೀ ಐತಿ. ಬಸ್ ಸ್ಟಾಪ್ನಾಗ ಬಿಸಿಲಂತೂ ಭಾಳ ಇತ್ತು, ಜಲ್ದಿ ಬಿಡಬೇಕಿತ್ತು ರೂಮು. ಸ್ವಲ್ಪ ಲೇಟ್ ಆಯ್ತು, ಆದರೂ ಪರವಾಗಿಲ್ಲ. ಬರ್ರಿ, ಬಸ್ ಬಂತು. ಸೀಟ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ನಾನು ಅಂದ್ಕೊಂಡಂಗೆ ಏನು ಗದ್ದಲಿರಲಿಲ್ಲ. ಬಸ್ಸು ಬಂತು, ಸೀಟು ಸಿಕ್ತು, ಟಿಕೆಟು ಹರಿಸಿದೆ. ಆಮೇಲೆ ಮತ್ತೊಂದು ಬಸ್ ಚೇಂಜ್ ಮಾಡಬೇಕು. ಇಲ್ಲಿ ಟಿನ್ ಫ್ಯಾಕ್ಟ್ರಿ ಹತ್ರ ಬಂದೆ. ನಾನು ಈ ಕಡೆಯಿಂದ ಹಿಡಿದು ಮತ್ತು ಆ ಕಡೆಗೆ ಕ್ರಾಸ್ ಮಾಡಬೇಕು. ನಮ್ಮೂರ ಕಡೆ ಹಂಗೆ ಈ ಕಡೆಯಿಂದ ಇಲ್ಲೇ ಒಂದು 5 ನಿಮಿಷದಾಗ ದಾಟಿದ್ರೆ ಹಂಗಲ್ರಿ. ಇಲ್ಲಿ ಮತ್ತು ಇಲ್ಲಿ ಬಂದು ಇಲ್ಲಿ ಮೆಟ್ರೋ ಸ್ಟೇಷನ್ ಐತಲ್ಲ, ಹಾಗಾಗಿ ಮಿಡಲ್ ಕೊಟ್ಟಿಲ್ಲ ಅವರು ಪಾಸ್ ಆಗೋಕ್ಕೆ. ಹೋಗೋರು ಮೆಟ್ರೋ ಸ್ಟೇಷನಿಗೆ ಹೋಗಿ ಆ ಕಡೆನ ಕ್ರಾಸ್ ಆಗ್ಬೋದು ಅಂಥೇಳಿ ಇಲ್ಲಿ ಬಂದು ಕೋಲಾರ ಬಸ್ ಹತ್ಕೊಂಡು ನಾನು ಹೊಸಕೋಟೆಗೆ ಇಳ್ಕೋಬೇಕು. ಇದು ಬಸ್ಸು ಸಂಡೇ ಇತ್ತಲ್ಲ, ಸ್ವಲ್ಪ ರಶ್ ಇತ್ತು. ಹೊಸಕೋಟೆಗೆ ಯಾಕೆ ಹೊಂಟೀನಪ್ಪ ಅಂದ್ರೆ ಗೊತ್ತಾಗಿರಬೇಕು. ನಾನು ಕಾಟೇರಮ್ಮ ಟೆಂಪಲ್ಗೆ ಹೊಂಟೀನಿ. ಯೂಟ್ಯೂಬಲ್ಲಿ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಆ ಟೆಂಪಲ್ ಬಗ್ಗೆ. ನಾನು ಅದೇ ಥರ ಯಾವುದೂ ದೇವರು ನಂಬದಕ್ಕೆಲ್ಲ ಜಸ್ಟ್ ಹಾಗೆ ನಮಸ್ಕಾರ ಮಾಡಬೇಕಾ, ಗುಡಿಗೆ ಹೋಗ್ಬೇಕಾ ಅಂತ ಅಷ್ಟೇ ಇತ್ತು. ಆದರೆ ಈ ಟೆಂಪಲ್ ಬಗ್ಗೆ ಕೇಳಿದಾಗ ನನಗೆ ಫುಲ್ ಕ್ಯೂರಿಯಾಸಿಟಿ ಇತ್ತು. ನಾನು ಒಂದು ಸರಿ ಹೋಗ್ಬೇಕು ಈ ಟೆಂಪಲ್ಲಿಗೆ, ಹೆಂಗೈತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ. ಇವತ್ತಂತೂ ರಜೆ ಇತ್ತು, ಸಂಡೇ ಬಂದೆ. ಫೈನಲಿ ಟೆಂಪಲ್ಗಂತೂ ಬಂದೆ. ಇಲ್ಲಿ ಕಾಯಿ ತೊಗೋಬೇಕಂದ್ರೆ ಅಮೌಂಟ್ ಪೇ ಮಾಡಬೇಕು. ಫಸ್ಟಿಗೆ ಅಮೌಂಟ್ ಪೇ ಮಾಡಬೇಕು, ಅಲ್ಲಿ ಗರ್ಭಗುಡಿ ಒಳಗೆ ಕೊಡ್ತಾರಂತ. ಬರೀ ಲೈನ್ ಇವತ್ತು ಸಂಡೇ ಇರೋದ್ರಿಂದ ಜಾಸ್ತಿ ಕ್ಯೂ ಐತಿ. ಒಟ್ನಲ್ಲಿ ದೇವ್ರಿಗಂತನ ಬಂದೀವಿ, ನೋಡೋಣ. ನಾನು ಇಲ್ಲಿ ನೋಡಿದ ತಕ್ಷಣ ನಂಗೆ ಫುಲ್ ಶಾಕ್ ಆಯ್ತು. ಯಾಕಂದ್ರೆ ನಾನು ನನ್ನ ಲೈಫ್ನಾಗ ಫಸ್ಟ್ ಟೈಮ್ ಇಂಥ ಟೆಂಪಲ್ ನೋಡಿದ್ದು. ನಮ್ಮ ಕಡೆ ಹೆಂಗೆ ರೀ, ಗುಡಿಗೆ ಹೋಗ್ಬೇಕು, ಕಾಯಿ ಹೊಡೆಸ್ಕೋಬೇಕು, ನಮ್ದು ಏನಾದರೂ ಇದ್ರೆ ಮನಸ್ಸಲ್ಲಿ ಬೇಡ್ಕೊಂಡು ಬರಬೇಕು, ಮುಗೀತ್ರಿ ಅಷ್ಟೆ. ಬಟ್ ಇಲ್ಲಿ ಹಾಗಲ್ಲ. ನೋಡ್ತಿರ್ಬೋದು ನೀವು, ಏನೇನೋ ಕಟ್ಟ್ಯಾರ, ಏನೇನೋ ಮಾಡಿದಾರ. ಅದು ನನಗೇನಂತ ಗೊತ್ತಾಗಲಿಲ್ಲ. ಬಟ್ ಅಲ್ಲಿ ಇದ್ದವ್ರನ್ನ ಕೇಳಿದೆ ಯಾಕೆ ಈ ಥರ ಮಾಡ್ತಾರಂತೆ. ನೀವೇ ನೋಡಿರ್ಬೋದು, ಇಲ್ಲಿ ಏನಂದ್ರೆ ಟ್ಯಾಬ್ಲೆಟ್ಸ್ ರ್ಯಾಪರ್ ಕಟ್ಟ್ಯಾರ, ಮತ್ತು ದುಡ್ಡು ಪಿನ್ನ ಹಾಕಿ ದುಡ್ಡು ಕಟ್ಟ್ಯಾರ, ಮತ್ತು ಲೆಟ್ರಲ್ಲಿ ತಮ್ಮ ಮನಸ್ಸಲ್ಲಿ ತಮ್ಗೆ ಏನಾಗಬೇಕು ಅನ್ನೋದನ್ನು ಬರೆದು ಕೂಡ ಅಲ್ಲಿ ಹಾಕಿದಾರ. ಇನ್ನು ಕೆಲವೊಂದು ಫೋಟೋಸು ಅದು ಇದು ಕೇಳಿದೆ. ಯಾಕಂದ್ರೆ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅವ್ರ ಫೋಟೋ ಆ ಥರ ಹಾಕಿ ನಾವು ಬೇಡ್ಕೊಂಡು ಬಂದ್ರೆ ಅದು ಆ ಥರ ಅವರಿಗೆ ಆರಾಮಾಗುತ್ತಂತ. ಮತ್ತು ಮನ್ಯಾಗ ಯಾರಾದರೂ ಬ್ಯಾಡ್ ಹ್ಯಾಬಿಟ್ಸ್, ಡ್ರಿಂಕ್ಸ್ ಮತ್ತು ಸ್ಮೋಕಿಂಗು ಈ ಥರ ಎಲ್ಲ ಮಾಡೋದ್ರಿಂದ ಅದೆಲ್ಲ ನೆರವೇರ್ತೈತೆ ಅನ್ನೋದು ಇಲ್ಲಿ ಭಕ್ತರ ನಂಬಿಕೆ. ನೋಡೋಣಂತ ನಾನು ಈ ಸಾರಿ ಬಂದಿದ್ದೀನಿ. ಆದರೆ 9 ವಾರ ಬರಬೇಕಂತ. 9 ವಾರ ಅನ್ನೋಷ್ಟರಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ಅದೆಲ್ಲ ಆಗ್ತೈತಂತ. ನೋಡೋಣಂತ. ನಾನು ಫಸ್ಟ್ ವಾರ ಬಂದಿರೋದು. 9 ವಾರ ಆದಮೇಲೆ ನಾನು ಅಂದ್ಕೊಂಡಿರೋದು ಆಗಿದ್ದೇ ಇಲ್ಲ ಅಂತ ಒಂದು ಸಾರಿ ಹೇಳ್ತೀನಿ. ಒಳಗಡೆ ಫೋಟೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನನ್ನ ಕೈಯಾಗ ಸ್ವಲ್ಪ ಕಾಯಿ ಇತ್ತು, ಹಾಗಾಗಿ ಫೋನು ತೆಗೆದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಬಂದು ಅದು ಕೈಗೆ ದೃಷ್ಟಿದಾರ ಅಂತ ಹೇಳಿ ಅದನ್ನು ಕಟ್ಟಿಸ್ಕೊಂಡೆ. ಹಾಗೆ ಗರ್ಭಗುಡಿ ಒಳಗೈತ್ರಿ. ಅದು ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣ ಇಲ್ಲೇ ಕಾಳಿಕಾದೇವಿ ಮೂರ್ತಿ ಐತಿ. ಇಲ್ಲೇ ಕೆಲವೊಂದು ದೃಷ್ಟಿ ತೆಗಿತಾರ ಅಂತ. ಅಂದರೆ ನಿಮಗೇನಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ದೃಷ್ಟಿ ತೆಗಿತಾರ. ಮತ್ತು ಅವರು ಇಲ್ಲೇ ಆ ದೇವಿಗಂತನೇ ಸಪ್ರೇಟ್ ಏನೋ ಬೆಲ್ಲದ ಆರತಿ ಮತ್ತು ನಿಂಬೆಹಣ್ಣು ಅದೆಲ್ಲ ದೃಷ್ಟಿ ತೆಗಿತಾರೆ. ಅದು ಒಂಥರ ಡಿಫ್ರೆಂಟು. ನಾನು ಫಸ್ಟ್ ಟೈಮ್ ನೋಡತ್ತೀನಿ. ನಮ್ಮ ಸೈಡ್ ಯಾವುದೂ ಈ ಥರ ಟೆಂಪಲ್ ಇಲ್ಲ. ಮತ್ತು ಇದೆಲ್ಲ ಆದಮೇಲೆ ನಾನು ಇಲ್ಲೊಂದು ಗಮನಿಸಿದ್ದೇನಪ್ಪ ಅಂದ್ರೆ, ಈ ಚಾವಿ ಈ ಕಿಲಿನ ಅಲ್ಲಿ ಹಾಕಿದ್ರು ಎಲ್ಲರೂ. ನಾನು ಯಾಕೆ ಹಾಕ್ತಾರ ಅಂತ ನನಗೆ ಗೊತ್ತಿರೋ ನೋಡ್ಬೋದು ನೀವು, ಇಲ್ಲಿ ಇಷ್ಟೊಂದು ಹಾಕ್ಯಾರ. ಯಾಕಂತ
ನಾನು ಅಲ್ಲಿ ಇದ್ದವ್ರನ್ನ ಕೇಳಿದೆ. ಆವಾಗ ಹೇಳಿದ್ರು ಅವರು, ನಮ್ದು ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಏನಾದರೂ ಕೊನೆವರೆಗೂ ಇರಲಿ ಅಂದ್ರೆ ಯಾರು ನಮ್ಮನ್ನು ದೂರ ಮಾಡದೇ ಇರೋ ಥರ ಜೊತೆಯಾಗಿ ಕೊನೆವರೆಗೂ ಇರಬೇಕು ಅನ್ನೋ ಒಂದು ಏನೋ ಸಿಂಬಲ್ಗೋಸ್ಕರ ಅದನ್ನು, ಅಂದರೆ ಯಾವುದೇ ಆಗಲಿ ನಮ್ಮ ಮನೆತನ ಆಗ್ಬೋದು, ಬೇರೆ ಆಗಬಾರ್ದು ಅನ್ನೋ ಥರ ಒಂದು ನಂಬಿಕೆ. ಮತ್ತು ಅಲ್ಲೇ ಗುಡಿ ಅಪೋಸಿಟ್ ಇದೊಂದು ಆಲದ ಮರ ಐತ್ರಿ. ಅದಕ್ಕೆ ಈಗ ಎಲ್ಲರೂ ಈ ಥರ ಕಾಯಿ ಕಟ್ಟಿರ್ತಾರೆ. ಅದು ಹರಕೆ ಕಾಯಿ. ಅಲ್ಲೇ ಗರ್ಭಗುಡಿಯೊಳಗೆ ಏನು ಕೊಡ್ತಾರೆ ಆ ಕಾಯಿ ನಿಮ್ಮ ಮನಸ್ಸಲ್ಲೇ ಅಂದ್ಕೊಂಡು ನಿಮಗೇನೋ ಒಂದು ದುಡ್ಡಿಂದಾಗಿರ್ಬೋದು, ಮನೇಲಿ ಯಾರಿಗಾದ್ರು ಹುಷಾರಿಲ್ಲ, ಏನೋ ಒಂದು ನೀವೇನು ಅಂದ್ಕೊಂಡಿರೋ ಪ್ರತಿಯೊಂದೂ ನೆರವೇರ್ತೈತೆ ಅಂತ ಇಲ್ಲಿ ಕಾಯಿ ಕಟ್ಟಿ 9 ರೌಂಡ್ ಗಿಡನ ಸುತ್ತ ಹಾಕಿ ಆಮೇಲೆ 9 ವಾರ ಆದಮೇಲೆ ಅದು ಖಂಡಿತ ನೆರವೇರುತ್ತಂತ. ಹಂಗೆ ಇಲ್ಲಿ ಪ್ರಸಾದದ ಕಡೆ ಬಂದರೆ ಇಲ್ಲೊಂದು ಗೋಶಾಲೆ, ಸಣ್ಣದ ಗೋಶಾಲೆ ಐತೆ ಅವ್ರದ್ದು. ನೋಡ್ರಿ ಇಲ್ಲಿ ಎಷ್ಟು ಕ್ಯೂಟ್ ಅದು. ಇದು ಅಂದ್ರೆ ಫುಲ್ ದೊಡ್ಡದೈತಿ, ನೋಡಕ್ಕೆ ದೊಡ್ಡದೈತಿ, ಬಟ್ ಎಷ್ಟು ಸ್ಮೂತ್ ಐತಿ ನೋಡ್ರಿ. ಪಾಪ ಯಾಕೇನು ಕಟ್ ಹಾಕ್ಯಾರಲ್ಲ ಅದಕ್ಕೆ ಹಂಗೆ ಸೈಲೆಂಟ್ ಅದಾವನ ಗೊತ್ತಿಲ್ಲ. ಸೈಲೆಂಟ್ ಇದಾವ, ಎಲ್ಲ ಥರ ಅದಾವೆ ಇಲ್ಲಿ. ನೋಡ್ರಿ ಸಣ್ಣ ಅದಾವು, ಸಣ್ಣ ಅಷ್ಟೊಂದು ದೊಡ್ಡ ಇಲ್ಲ, ಆಕಳನ ಅದ್ರ ಸಣ್ಣ ಅದಾವು. ದರ್ಶನ ಎಲ್ಲ ಮುಗಿಸ್ಕೊಂಬಂದರೆ ಅವ್ರದ್ದು ಒಂದು ಪುಟ್ಟದೊಂದು ಗೋಶಾಲೆ ಮಾಡ್ಯಾರ. ಅಲ್ಲಿ ಡಿಫ್ರೆಂಟ್ ಹಸು ಅದಾವು, ಚಂದ ಐತಿ, ಒಂದು ಸರಿ ನೋಡಿ ಬರ್ರಿ. ಹಂಗೆ ಮತ್ತು ಇಲ್ಲಿ ಪ್ರಸಾದನೂ ಇರ್ತೈತಿ. ಕರೆಕ್ಟ್ ಟೈಮ್ ಆಗಿತ್ತು, 1:30-2 ಗಂಟೆ ಆಗಿತ್ತು. ಪ್ರಸಾದಕ್ಕಂತರೂ ಏನಿಲ್ಲ 20 ಮಿನಿಟ್ಸ್ ಅಷ್ಟೇ ವೇಟ್ ಮಾಡಿದ್ವಿ. ಮನೇಲಿ ಎಷ್ಟು ವೆರೈಟಿ ಮಾಡಿದ್ರು ಅದು ಟೇಸ್ಟ್ ಬರೋಂಗಿಲ್ಲ. ಈ ದೇವಸ್ಥಾನದಾಗ ಬರೀ ಅನ್ನ ಸಾಂಬಾರು ಕೊಟ್ಟರು, ಆ ಪ್ರಸಾದ ಅಷ್ಟು ಮಸ್ತ್ ಇರ್ತದೆ. ಅದಕ್ಕೆ ಅಂತಾರೆ ರೀ ಅದಕ್ಕೆ ಪ್ರಸಾದ ಅಂಥೇಳಿ. ಪ್ರಸಾದನೂ ಆಯಿತು, ಎಲ್ಲ ಆಯಿತು. ಮುಗಿಸ್ಕೊಂಡು ಮತ್ತೆ ಬಸ್ ಸ್ಟಾಪಿಗೆ ಬಂದೆ. ಬಸ್ಸಿಂದೇನು ಫೆಸಿಲಿಟೀಸ್ ಐತ್ರಿ, 5 ಮಿನಿಟ್ಸಿಗೆ ಒಂದೊಂದು ಸಾರಿ ಬಸ್ ಇರ್ತಾವೆ. ಅಲ್ಲಿ ಹೋಗೋಕೆ ಬರೋಕ್ಕೇನು ತೊಂದರೆ ಇಲ್ಲ, ಆರಾಮ್ಸೆ ಹೋಗಿ ಬರ್ಬೋದು. ಜಾಸ್ತಿ ಓನ್ ವೆಹಿಕಲ್ ತಂದಿರ್ತಾರೆ, ಆದರೂ ಕೂಡ ಬಸ್ಸಿನ ಫೆಸಿಲಿಟೀಸ್ ಐತಲ್ಲ, ಯಾಕಂದ್ರೆ ಹಳ್ಳಿ ಒಳಗೆ ಐತಲ್ಲ ಬಸ್ಸಿನ ಫೆಸಿಲಿಟೀಸ್. ಫೈನಲಿ ಅಂತೂ ಟೆಂಪಲ್ಗೆ ಹೋಗಿ ಬಂದ್ವಿ. ಮುಂಜಾನೆ ಜಲ್ದಿ ಬಿಡಬೇಕಿತ್ತು, ಆದರೆ ನಾನು ಲೇಟಾಗಿ 10-11ಕ್ಕೆ ಬಿಟ್ಟಿದ್ದೆ. ಹಾಗಾಗಿ ಬರೋಷ್ಟರಲ್ಲಿ ಎಷ್ಟೋ ಟೈಮು 5 ಗಂಟೆ ಆಯ್ತು. ಜಲ್ದಿ ಹೋಗ್ಬೇಕು, ನೀವೇನಾರು ಹೋಗಿದ್ರೆ ಜಲ್ದಿ ಹೋಗ್ಬೇಕು, ಮುಂಜಾನೆ 5-6 ಗಂಟೆಗೆ. ಯಪ್ಪ ಕೊನೆಗೂ ಟೆಂಪಲಿಗೆ ಹೋಗಿ ಬಂದೆ. ಬಾದಿಂದ ಆಸೆ ಇತ್ತು ಹೋಗಬೇಕು ಅನ್ಕೊಂಡು. ಯಾರ್ಯಾರಿಗೆ ನಿಮ್ಮ ದುಡ್ಡಿಂದ ಪ್ರಾಬ್ಲಮ್ ಇದ್ರೆ, ಹೆಲ್ತದು ಪ್ರತಿಯೊಂದು ಇಂಥದ್ದು ಅಂತಂದಿಲ್ಲ, ನಿಮ್ಗೆ ಏನೇ ಇದ್ರೂ ಒಂದು ಸಾರಿ ಹೋಗಿ ವಿಸಿಟ್ ಕೊಟ್ಟು ಬರ್ರಿ. ನಿಮ್ಗೆ ಅನಿಸುತ್ತೆ ಅಲ್ಲಿಗೆ ಹೋಗಿದ ಮೇಲೆ ಎಷ್ಟು ಮನಸ್ಸಿಗೆ ಎಷ್ಟು ಸಮಾಧಾನ ಅನ್ಸುತ್ತೆ ಅಂತೇಳಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಫಾಲೋ ಮಾಡಿರಿ. ಮತ್ತು ಮುಂದೆ ನೋಡೋಣ ಸಿಗೋಣಂತ. ಅಲ್ಲಿವರೆಗೂ ಬಾಯ್.